ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕರುನಾಡು ಅಡುಗೆ ಮನೆ. ಬನ್ನಿ, ಇವತ್ತು ಸೂಪರ್ ಆ್ಯಂಡ್ ಟೇಸ್ಟಿಯಾದ ಎಗ್ ರೈಸ್ ಸೊಸೈಟಿ ಅಕ್ಕಿಯಿಂದ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಸೊಸೈಟಿ ಅಕ್ಕಿಯಿಂದ ನಾವು ಯಾವ ರೀತಿ ರೈಸ್ ಮಾಡೋದು ಹೇಗೆ ಸೂಪರಾಗಿ ಅಂತ ನೋಡೋಣ. ಮೊದಲನೇದಾಗಿ ನಾನು ಗ್ಯಾಸ್ ಸ್ಟವ್ ಹಚ್ಚಿದ್ದೇನೆ. ಅದು ಬಾಣಲಿ ಸ್ವಲ್ಪ ಕಾಯಬೇಕು. ಬಾಣಲಿ ಬಿಸಿ ಆದ ತಕ್ಷಣ ನಾವಿಲ್ಲಿ ಒಂದು 2ರಿಂದ 3 ಸ್ಪೂನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. 2ರಿಂದ 3 ಸ್ಪೂನು ಎಣ್ಣೆ. ಅದು ನಾನೊಂದು 2 ಜನಕ್ಕೆ ಆಗುವಷ್ಟು ಎಗ್ ರೈಸನ್ನು ಇಲ್ಲಿ ನಾನು ಮಾಡ್ತಾ ಇದ್ದೇನೆ. ಅದಕ್ಕೆ ನೀವು ಇನ್ನು 4-3 ಜನಕ್ಕೆ ಮಾಡೋದಾದರೆ ನೀವು ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಳ್ಬೋದು. ನಾನಿಲ್ಲಿ 2 ಜನಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಎಣ್ಣೆಯನ್ನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಹಾಗೆ ಇಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಆಗೋವರೆಗೂ ನೋಡಬೇಕು. ಅದು ಎಣ್ಣೆ ಬಿಸಿ ಆದ ತಕ್ಷಣ ನಾನಿಲ್ಲಿ ಉದ್ದನಾಗಿ ಹೆಚ್ಚಿಟ್ಕೊಂಡಿರೋ ಒಂದು 2 ಮೆಣಸಿನ್ಕಾಯನ್ನು ನಾನಿಲ್ಲಿ ಹಾಕ್ತಾಯಿದ್ದೇನೆ. ಹಾಗೆ ಇಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿಯನ್ನು, ಮೀಡಿಯಮ್ ಸೈಜ್ ಗಾತ್ರದ ಒಂದು ಈರುಳ್ಳಿಯನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೇನೆ. ಹಾಗೆ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಅದು ಈರುಳ್ಳಿದು. ಹಾಗೆ ನಾನು ಇಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಆಯಿಲಲ್ಲಿ ಈರುಳ್ಳಿ ಮತ್ತು ಕರಿಬೇವು, ಮೆಣಸಿನ್ಕಾಯಿ ಎಲ್ಲ ಫ್ಲೇವರು ಚೆನ್ನಾಗಿ ಬಿಡ್ಕೋಬೇಕು. ಅದು ಕರಿಬೇವು ಒಳ್ಳೆ ಫ್ಲೇವರ್ನೇ ಕೊಡುತ್ತೆ ಎಗ್ ರೈಸ್ ಅಂತಲೇ ಹೇಳ್ಬೋದು. ಕರಿಬೇವು ಹಾಕೋದ್ರಿಂದ ನಮಗೆ ತುಂಬಾ ಒಳ್ಳೆಯದು. ಹಾಗೆ ಹೇರ್ಗೆ ಮತ್ತು ಕಣ್ಣಿಗೆ ಎಲ್ಲ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಅದು ಆಯಿಲಲ್ಲಿ ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದನ್ನು ಚೆನ್ನಾಗಿ ನಾವಿಲ್ಲಿ ಬಾಡಿಸ್ಕೊಳ್ಳೋಣ. ಹಾಗೆ ಇಲ್ಲಿ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಅದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಆಯಿಲಲ್ಲಿ ಕೂಡ ಅದರ ಹಸಿ ವಾಸನೆ ಎಲ್ಲ ಹೋಗುವಾಗ ಅದು ಚೆನ್ನಾಗಿ ಫ್ಲೇವರನ್ನು ಕೊಡುತ್ತೆ. ಹಾಗೆ ಇಲ್ಲಿ ನಾನು ಒಂದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಮೀಡಿಯಮ್ ಸೈಜ್ನ ಟೊಮೆಟೊ ಹಣ್ಣನ್ನು ಕೂಡ ಹಾಕಿ ಇಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೇನೆ. ಹಾಗೆ ಆ ಟೊಮೆಟೊದಲ್ಲಿರುವ ಎಲ್ಲ ನೀರಿನ ಅಂಶ ಕೂಡ ಚೆನ್ನಾಗಿ ಅದು ಹೀರ್ಕೊಳ್ಬೇಕು. ಹಾಗೆ ಅದನ್ನು ಕೈ ಬಿಡದೆ ಚೆನ್ನಾಗಿ ಅದನ್ನು ತಿರುಗಾಡಿಸ್ತಾ ಇರಬೇಕು. ಹಾಗೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು 1 ಸ್ಪೂನು ಪುಡಿ ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಪುಡಿ ಉಪ್ಪನ್ನು ಇಲ್ಲಿ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಅದು ನೀರೆಲ್ಲ ಬಿಡಬೇಕು. ಹಾಗೆ ಇಲ್ಲಿ 1/4 ಸ್ಪೂನಷ್ಟು ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಕೂಡ ನಾನಿಲ್ಲಿ ಹಾಕ್ತಾಯಿದ್ದೇನೆ. ಹಾಗೆ ಇಲ್ಲಿ ಪೆಪ್ಪರ್ ಪೌಡರ್ ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೇನೆ. ನೋಡಿ, ಅದು ಎಲ್ಲ ಕೂಡ ನೀರು ಚೆನ್ನಾಗಿ ಫ್ರೈ ಆಗಿ ಎಲ್ಲ ಹೀರ್ಕೊಂಡಿದೆ ನೀರೆಲ್ಲ. ಆ ರೀತಿಯಾಗಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಇಲ್ಲಿ ಈ ಮಸಾಲೆ ಹಾಕಿದ್ವೆಲ್ಲ, ಗರಂ ಮಸಾಲ, ಚಿಕನ್ ಮಸಾಲ, ಪೆಪ್ಪರ್ ಮಸಾಲ ಕೂಡ ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡು ಆಮೇಲೆ ಇಲ್ಲಿ ನಾನು ಮೊಟ್ಟೆನ ಒಡೆದು ಹಾಕ್ತಾಯಿದ್ದೇನೆ. ಮೊಟ್ಟೆನ ಡೈರೆಕ್ಟಾಗಿ ಹೊಡೆದು ಅದಕ್ಕೆ ಕೂಡ ಹಾಕ್ತಾಯಿದ್ದೇನೆ. ನಾನು ಇಲ್ಲಿ ಒಂದು 2 ಮೊಟ್ಟೆನ ಇಲ್ಲಿ ನಾನು ಒಡೆದು ಹಾಕಿದ್ದೇನೆ. ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬೇಯಲಿಕ್ಕೆ ಬಿಟ್ಟು ಅದನ್ನು ಅದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಪುಡಿನೂ ನಾನಿಲ್ಲಿ ಹಾಕ್ತಾಯಿದ್ದೇನೆ. ಹಾಗೆ ಅದನ್ನು ಚೆನ್ನಾಗಿ ಅದು ಸ್ವಲ್ಪ ಹೊತ್ತು ಆ ಮಸಾಲೆಯಲ್ಲಿ ಹಾಗೆ ಬೇಯಲಿಕ್ಕೆ ಬಿಡಬೇಕು. ಹಾಗೆ ಇಲ್ಲಿ ನಾನು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ತಾಯಿದ್ದೇನೆ, 1/4 ಸ್ಪೂನಷ್ಟು. ಇಲ್ಲಿ ಹಸಿಮೆಣಸಿನ್ಕಾಯಿ, ಪೆಪ್ಪರ್ ಪೌಡ್ರು ಅದೆಲ್ಲ ಹಾಕಿದ್ದೇವೆ. ಅದೇ ಸ್ವಲ್ಪ ಖಾರದ ಪುಡಿ ಹಾಕಿದ್ರೇ ಒಳ್ಳೆಯ ಟೇಸ್ಟ್ ಸಹ ಅದು ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದನ್ನೇ ಚೆನ್ನಾಗಿ ಕೈ ಬಿಡದೆ ಅದನ್ನು
ತಿರುಗಾಡಿಸ್ತಾ ಇರಬೇಕು. ಅದೆಲ್ಲ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಅದು ಚೆನ್ನಾಗಿ ಎಲ್ಲ ರೀತಿ ಅದು ನೀರು ಥರ ಇರೋದೆಲ್ಲ ಹೋಗಿ ಅದು ಒಳ್ಳೆ ರೀತಿಯಲ್ಲಿ ಬುರ್ಜಿ ರೀತಿಯಲ್ಲಿ ಅದು ಆಗಬೇಕು. ಅದು ಎಲ್ಲ ಮೊಟ್ಟೆ ಕೂಡ ಎಲ್ಲ ಗಟ್ಟಿ ಆಗ್ತಾ ಬರಬೇಕು. ಹಾಗೆ ಅದನ್ನು ತಳ ಹಿಡಿದ ಹಾಗೆ ಅದನ್ನು ಚೆನ್ನಾಗಿ ಬಾಡಿಸ್ಕೊತಾ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸಿ ನೋಡಿ, ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಅದನ್ನು ಯಾವುದೇ ರೀತಿಯಲ್ಲಿ ತಳ ಹಿಡಿದ ಹಾಗೆ ಚೆನ್ನಾಗಿ ಬಾಡಿಸ್ಕೊಳ್ತಾನೆ ಇರಬೇಕು. ನೋಡಿ ಯಾವ ರೀತಿಯಾಗಿ ಈ ರೀತಿಯಾಗಿ ಅದು ಗಟ್ಟಿ ಆಗ್ತಾ ಬರುತ್ತೆ. ಹಾಗೆ ಇಲ್ಲಿ ಆ ಮಸಾಲೆ ಎಲ್ಲ ಕೂಡ ಆ ಮೊಟ್ಟೆಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಹಾಗೆ ಅದನ್ನು ನಾವು ಚೆನ್ನಾಗಿ ಸ್ವಲ್ಪ ಹೊತ್ತು ಬಾಡಿಸಿದ ಮೇಲೆ ರೆಡಿ ಮಾಡ್ಕೊಂಡಿರೋ ರೈಸನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ 5 ನಿಮಿಷದಲ್ಲಿ ರುಚಿ ಆದ ಎಗ್ ರೈಸ್ ಸವಿಯಲು ಸಿದ್ಧ. ನೀವು ಇದನ್ನು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳಿ ಇಲ್ಲಿವರೆಗೂ ನನ್ನ ಈ ಸಂಚಿಕೆಯನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.